ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾಸ್ಟ್ ಅಕೌಂಟಿಂಗ್ ಸೆಕೆಂಡ್ನಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಮಾರ್ಜಿನಲ್ ಕಾಸ್ಟಿಂಗ್ನಲ್ಲಿ ನಿಮಗೆ ಮೇನ್ ಎಕ್ಸಾಮ್ನಲ್ಲಿ ಪಿ ವಿ ರೇಷಿಯೋ, ಬ್ರೇಕ್ ಇವನ್ ಪಾಯಿಂಟ್, ಮಾರ್ಜಿನ್ ಆಫ್ ಸೇಫ್ಟಿ, ಈ ಮೂರು ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನನ್ನು ಕೇಳ್ತಾರೆ. ಸೊ ಈ ಮಾರ್ಜಿನಲ್ ಕಾಸ್ಟಿಂಗ್ ನಿಮಗೆ ಎಕ್ಸಾಮ್ನಲ್ಲಿ ಸಿಂಪಲ್ ಪ್ರಾಬ್ಲಮ್ ಕೇಳಿದ್ರೆ 5 ಮಾರ್ಕ್ಸಿಗೆ ಕೇಳ್ತಾರೆ. ದೆನ್ ಲೆಂತಿ ಪ್ರಾಬ್ಲಮನ್ನು 10 ಮಾರ್ಕ್ಸಿಗೆ ಹೇಳ್ತಾರೆ. ಸೊ ವೆರಿ ಈಸಿ ಕಾನ್ಸೆಪ್ಟ್, ಬಟ್ ತುಂಬ ಜನಕ್ಕೆ ಈ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳೋದು, ದೆನ್ ಯಾವಾಗ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅನ್ನೋದು ತುಂಬ ಕಷ್ಟ ಅಂತ ಅನಿಸುತ್ತೆ. ಸೊ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಹೇಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪಿ ವಿ ರೇಷಿಯೋ ಅಂತಂದರೆ ಒಂದು ಕಂಪನಿಯ ಪ್ರಾಫಿಟಿನ ಎಷ್ಟು ಪರ್ಸೆಂಟೇಜ್ ಕಂಪನಿ ಪ್ರಾಫಿಟ್ ಪೋಸ್ಟ್ ಮಾಡ್ತಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡೋದೇ ಪಿ ವಿ ರೇಷಿಯೋ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಎಕ್ಸಾಮ್ನಲ್ಲಿ ಫೈಂಡ್ ಔಟ್ ಪಿ ವಿ ರೇಷಿಯೋ ಅಂತ ಬೇಕಾದರೂ ಕೇಳ್ಬೋದು, ಅಥವಾ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಂತ ಬೇಕಾದರೂ ಕೇಳ್ಬೋದು. ಸೊ ಪಿ ವಿ ರೇಷಿಯೋ ಫೈಂಡ್ ಔಟ್ ಮಾಡೋದಕ್ಕೆ 3 ಫಾರ್ಮುಲಾ ಇದೆ. ಸೊ ಈ 3 ಫಾರ್ಮುಲಾದಲ್ಲಿ ಯಾವ ಫಾರ್ಮುಲಾ ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು. ಬಟ್ ಕ್ವಶನಲ್ಲಿ ಕೊಟ್ಟಿರುವಂಥ ಡೀಟೇಲ್ಸಿಗೆ ಯಾವ ಫಾರ್ಮುಲಾ ಸೂಟೇಬಲ್ ಆಗುತ್ತೆ ಅಂತ ನೋಡಿಕೊಂಡು ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು. 3 ಫಾರ್ಮುಲಾ ಅಪ್ಲೈ ಮಾಡೋದಲ್ಲ, ಯಾವುದು ಸೂಟೇಬಲ್ ಆಗುತ್ತೋ ಆ ಫಾರ್ಮುಲಾ ಅಪ್ಲೈ ಮಾಡಬೇಕು. ದೆನ್ ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಮಾರ್ಜಿನ್ ಆಫ್ ಸೇಫ್ಟಿಗೆ ಒಂದೇ ಫಾರ್ಮುಲಾ ಇರುವಂಥದ್ದು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಕಂಪನಿಯ ಪ್ರಾಫಿಟ್ ಹೇಗೆ ಬರುತ್ತೆ ಅಂತಂದರೆ ಕಂಪನಿಯ ಸೇಲ್ಸಲ್ಲಿ ಕಾಸ್ಟನ್ನು ಲೆಸ್ ಮಾಡಿದ್ರೆ ಆಯಿತು. ನೋಡಿ, ಒಂದು 5 ರೂಪಾಯಿ ಖರ್ಚಾಗಿರುವಂಥ ಪೆನ್ನನ್ನು 8 ರೂಪಾಯಿಗೆ ಮಾರಿದ್ರೆ ಲಾಭ ಎಷ್ಟಾಗುತ್ತೆ? 5 ರೂಪಾಯಿ ಖರ್ಚಾಗಿದೆ, 8 ರೂಪಾಯಿಗೆ ಮಾರ್ತಾ ಇದ್ದಾರೆ, ಲಾಭ ಎಷ್ಟು? 3 ರೂಪಾಯಿ. ಸೊ ಲಾಭವನ್ನು ಕಂಡುಹಿಡಿಯೋದು ಹೇಗೆ ಅಂತಂದರೆ ಕಂಪನಿಯ ಸೇಲ್ಸಲ್ಲಿ ಕಂಪನಿಯ ಕಾಸ್ಟನ್ನು ಲೆಸ್ ಮಾಡಿದಾಗ ಕಂಪನಿಯ ಲಾಭ ಗೊತ್ತಾಗುತ್ತೆ. 2 ಥರದ ಕಾಸ್ಟ್ ಇದೆ, ವೇರಿಯಬಲ್ ಕಾಸ್ಟ್ ಮತ್ತು ಫಿಕ್ಸ್ಡ್ ಕಾಸ್ಟ್. ಸೇಲ್ಸಲ್ಲಿ ಕಾಸ್ಟನ್ನು ಲೆಸ್ ಮಾಡಲಿಕ್ಕೂ ಪ್ರಾಫಿಟ್ ಸಿಗುತ್ತೆ. ಸೊ ಅದು ಮಾರ್ಜಿನ್ ಆಫ್ ಸೇಫ್ಟಿ. ದೆನ್ ಬ್ರೇಕ್ ಇವನ್ ಪಾಯಿಂಟ್ ಅಂತಂದರೆ ನೋ ಪ್ರಾಫಿಟ್ ನೋ ಲಾಸ್ ಸಿಚುವೇಶನ್, ಕನ್ನಡದಲ್ಲಿ ಅಸ್ಲು ಅಂತ ಕರಿತೀವಿ. ಸೊ ಬ್ರೇಕ್ ಇವನ್ ಪಾಯಿಂಟಲ್ಲಿ ನೀವು 2 ಥರ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ. ಬಿ ಪಿ ಯೂನಿಟ್ಸ್, ಎಷ್ಟು ಯೂನಿಟನ್ನು ಸೇಲ್ ಮಾಡಲಿಕ್ಕೂ ಕಂಪನಿಗೆ ಅಸ್ಲು ಬರುತ್ತೆ, ಅಥವಾ ಬಿ ಪಿ ವ್ಯಾಲ್ಯೂಸ್, ಎಷ್ಟು ರೂಪಾಯಿದು ಸೇಲ್ಸ್ ಆಗಲಿಕ್ಕೂ ಕಂಪನಿ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಬರುತ್ತೆ. ಸೊ ಯೂನಿಟ್ಸೇ ಬೇರೆ, ವ್ಯಾಲ್ಯೂಸೇ ಬೇರೆ. ಕ್ವಶನಲ್ಲಿ ಫೈಂಡ್ ಔಟ್ ಬಿ ಪಿ ಯೂನಿಟ್ಸ್ ಅಂತ ಕೊಟ್ಟರೆ ಯೂನಿಟ್ಸ್ ಫಾರ್ಮುಲಾ ಅಪ್ಲೈ ಮಾಡಬೇಕಾಗತ್ತೆ. ಏನೋ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಬಿ ಪಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಆ ಫಾರ್ಮುಲಾ ಎಲ್ಲ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಒಂದು ಪ್ರಾಬ್ಲಮ್ ಮಾಡ್ತಾನೆ ತಿಳಿಸ್ಕೊಡ್ತೀನಿ. ಸೊ ಕ್ವಶನ್ ಈ ಥರದಲ್ಲಿದೆ. ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ, ಬಿ ಪಿ, ಮಾರ್ಜಿನ್ ಆಫ್ ಸೇಫ್ಟಿ. ಇದು ಸಿಂಪಲ್ ಪ್ರಾಬ್ಲಮ್. ಈ ಥರದ ಪ್ರಾಬ್ಲಮ್ಗಳನ್ನು ಮೈನ್ ಎಕ್ಸಾಮ್ನಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾರೆ. ಈಸಿ ಪ್ರಾಬ್ಲಮ್. ನೋಡಿ, ಫಸ್ಟ್ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ? ಪಿ ವಿ ರೇಷಿಯೋ ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಕ್ವಶನಲ್ಲಿ ಕೊಟ್ಟಿರುವಂಥ ಡೀಟೇಲ್ಸ್ ಈ ಥರದಲ್ಲಿದೆ. ಸೇಲ್ಸ್ 1 lakh, ವೇರಿಯಬಲ್ ಕಾಸ್ಟ್ 60,000, ಫಿಕ್ಸ್ಡ್ ಕಾಸ್ಟ್ 20,000. ಸೊ ಇವಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇವಿಷ್ಟು ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ಫಸ್ಟ್ ನೀವು ಪಿ ವಿ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ ನಾನಿಲ್ಲಿ ಪಿ ವಿ ರೇಷಿಯೋ ಅಂತ ಬರ್ಕೊಳ್ತಾ ಇದ್ದೀನಿ, ಹೆಡ್ಡಿಂಗ್ ಹಾಕ್ಕೊಳ್ತಿದ್ದೀನಿ ಪಿ ವಿ ರೇಷಿಯೋ. ಸೊ ಪಿ ವಿ ರೇಷಿಯೋಗೆ ಒಟ್ಟು 3 ಫಾರ್ಮುಲಾ ಇದೆ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಇಂಟು 100. ಸೊ ಈ 3 ಫಾರ್ಮುಲಾದಲ್ಲಿ ನೋಡಿ, ಕ್ವಶನಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಫಾರ್ಮುಲಾ ಏನು? ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಕ್ವಶನಲ್ಲಿ ಸೇಲ್ಸು ಇದೆ, ವೇರಿಯಬಲ್ ಕಾಸ್ಟು ಇದೆ. ಸೊ ಫಸ್ಟ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡಲಿಕ್ಕಾಗತ್ತಾ? ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ, ಬಟ್ ಪ್ರಾಫಿಟ್ ಕೊಡಲಿಲ್ಲ. ಪ್ರಾಫಿಟನ್ನು ಕಂಡು ಹಿಡ್ಕೊಂಡು ಬೇಕಾದರೆ ನೀವು ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಅದು ಲೆಂತಿ ಆಗುತ್ತೆ. ಸೊ ಯಾವುದು ಈಸಿ ಆಗುತ್ತೋ ಆ ಥರದಲ್ಲೇ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗತ್ತೆ. ನೋಡಿ, 3 ಫಾರ್ಮುಲಾ ಇದೆ. ನಿಮಗೆ ಈಸಿಯೆಸ್ಟ್ ಯಾವುದು ಅಂತಂದರೆ ಫಸ್ಟ್ ಫಾರ್ಮುಲಾ ಅಪ್ಲೈ ಮಾಡುವಂಥದ್ದು. ಏನಕ್ಕೆ ಅಂತಂದರೆ ಕ್ವಶನಲ್ಲಿ ಕೊಟ್ಟಿರೋ ಡೀಟೇಲ್ಸಿಗೆ ಫಸ್ಟ್ ಫಾರ್ಮುಲಾ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೇಲ್ಸು ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟು ಕೊಟ್ಟಿದ್ದಾರೆ. ಸೊ ನಾನಲ್ಲಿ ಫಸ್ಟ್ ಫಾರ್ಮುಲಾ ಬರ್ಕೊಳ್ತಾ ಇದ್ದೀನಿ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ divided by sales into 100. ಸೊ ಕ್ವಶನಲ್ಲಿ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? ಸೇಲ್ಸ್ 1 lakh ಇದೆ, ವೇರಿಯಬಲ್ ಕಾಸ್ಟ್ 60,000 ಇದೆ, ಡಿವೈಡೆಡ್ ಬೈ ಸೇಲ್ಸ್ 1 lakh into 100. 1 lakh minus 60,000 40,000 divided by 1 lakh into 100. So the answer is 40%. ಏನು ಆನ್ಸರ್ ಬರುತ್ತೋ ಅದನ್ನು ಪರ್ಸಂಟೇಜಲ್ಲಿ ಬರೀಬೇಕಾಗತ್ತೆ. ಅದೇ ವೆರಿ ಇಂಪಾರ್ಟೆಂಟ್. ಪರ್ಸಂಟೇಜ್ ಬರೆದಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಪ್ರಾಬ್ಲಮ್ ವ್ಯಾಲ್ಯೂ ಕರೆಕ್ಟಾಗಿ ಆನ್ಸರ್ ಬರಲ್ಲ, ತಪ್ಪು ಆನ್ಸರ್ ತೋರಿಸುತ್ತೆ. ನೀವು ಕ್ಯಾಲ್ಕುಲೇಟರಲ್ಲಿ ಡಿವೈಡ್ ಮಾಡಲಿಕ್ಕಿರುತ್ತೆ. ಬಿ ಪಿ ಮತ್ತು ಮಾರ್ಜಿನ್ ಆಫ್ ಸೇಫ್ಟಿ ಮಾಡಬೇಕಾದ್ರೆ
ಪರ್ಸಂಟೇಜೇ ಬರ್ಕೊಳ್ಬೇಕಾಗತ್ತೆ. ನೀವು ಯಾವ ಫಾರ್ಮುಲಾದಲ್ಲಿ ಇಂಟು 100 ಬರುತ್ತೋ ಅವಾಗ ನೀವು ಆನ್ಸರನ್ನು ಪರ್ಸಂಟೇಜಲ್ಲಿ ಬರೀಬೇಕಾಗತ್ತೆ. ಸೊ ಅಲ್ಲಿಗೆ ಪಿ ವಿ ರೇಷಿಯೋ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟ್ BEP ಫೈಂಡ್ ಔಟ್ ಮಾಡಬೇಕು. ಬ್ರೇಕ್ ಈವನ್ ಪಾಯಿಂಟ್. BEP ಸ್ಟ್ಯಾಂಡ್ಸ್ ಫಾರ್ ಬ್ರೇಕ್ ಈವನ್ ಪಾಯಿಂಟ್. ಸೊ BEPಲಿ 2 ಫಾರ್ಮುಲಾ ಇದೆ. BEP ಯೂನಿಟ್ಸ್ ಫೈಂಡ್ ಔಟ್ ಮಾಡಿ ಕೊಟ್ಟರೆ ಫಸ್ಟ್ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. BEP ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ ಕೊಟ್ಟರೆ ಸೆಕೆಂಡ್ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಏನೂ ಇನ್ಫಾರ್ಮೇಷನ್ ಕೊಡದೇ ಇದ್ದರೆ BEP ವ್ಯಾಲ್ಯೂಸೇ ಫೈಂಡ್ ಔಟ್ ಮಾಡೋದಾಯಿತು. ನಾನೀಗ BEP ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. BEP ವ್ಯಾಲ್ಯೂಸಿಗೆ ಫಾರ್ಮುಲಾ ಏನು ಅಂತಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಿಮಗೆ BEP ವ್ಯಾಲ್ಯೂ ಸಿಗುತ್ತೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟು? ಫಿಕ್ಸ್ಡ್ ಕಾಸ್ಟ್ 20,000 ಡಿವೈಡೆಡ್ ಬೈ PV ರೇಷಿಯೋ. PV ರೇಷಿಯೋ ಎಷ್ಟು ಪರ್ಸೆಂಟೇಜ್ ಬಂದಿದೆ? 40% ಬಂದಿದೆ. ನೀವು 40% ಅಂತಲೇ ಬರ್ಕೊಳ್ಬೇಕಾಗತ್ತೆ. ಸೊ ಕ್ಯಾಲ್ಸಿಯಲ್ಲಿ ಮಾಡಬೇಕಾದ್ರೆ 20,000 ಡಿವೈಡೆಡ್ ಬೈ ಸಿಂಬಲ್ 40% ಸಿಂಬಲ್. ಈ ಥರದಲ್ಲೇ ಮಾಡಬೇಕು, ಇಲ್ಲ ಅಂತಂದರೆ ನಿಮಗೆ ಆನ್ಸರ್ ಬರಲ್ಲ. ಸೊ ಹಾಗೆ ಡೈರೆಕ್ಟ್ ಆಗಬೇಕಾದ್ರೂ ಕ್ಯಾಲ್ಕುಲೇಷನ್ ಮಾಡ್ಬೋದು. 40 ಹೌ ಮಚ್ ದ 100? 40 ಇಂಟು 2.5 ಟೈಮ್ಸ್ ಮಾಡಿದಾಗ 100 ಬರುತ್ತೆ. ಸೊ 20,000 ಇಂಟು 2.5 ಅಂತಂದರೆ ಆನ್ಸರ್ 50,000. ಸೊ ನೀವು ಕ್ಯಾಲ್ಸಿಲ್ ಮಾಡೋದು ಹೇಗೆ ಅಂತಂದರೆ 20,000 ಇದೆ, 20,000 divided by symbol 40% symbol. So the answer is 50,000. ಇದರ ಅರ್ಥ ಏನು ಅಂತಂದರೆ ಕಂಪನಿಯಲ್ಲಿ 50,000 ರೂಪಾಯಿ ವ್ಯಾಪಾರ ಆಗಲಿಕ್ಕೂ ಅವರು ಹಾಕಿರುವಂಥ ಬಂಡವಾಳ ಬರುತ್ತೆ. ಬ್ರೇಕ್ ಈವನ್ ಪಾಯಿಂಟ್ ಅಂತಂದರೆ ನೋ ಪ್ರಾಫಿಟ್ ನೋ ಲಾಸ್ ಸಿಚುವೇಶನ್. ಪ್ರಾಫಿಟು ಇಲ್ಲ, ಲಾಸು ಇಲ್ಲ. ಪ್ರಾಫಿಟು ಇಲ್ಲ, ಲಾಸು ಇಲ್ಲ ಅಂತಂದರೆ ಕನ್ನಡದಲ್ಲಿ ಅದಕ್ಕೆ ನಾವು ಅಸ್ಲು ಬಂತು. 50,000 ರೂಪಾಯಿ ವ್ಯಾಪಾರ ಆಗಲಿಕ್ಕೆ ಅವ್ರು ಹಾಕಿರುವಂಥ ಅಸ್ಲು ಬರುತ್ತೆ ಅಂತ ಅರ್ಥ. ಸೊ ಬ್ರೇಕ್ ಈವನ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ? ಮಾರ್ಜಿನ್ ಆಫ್ ಸೇಫ್ಟಿ. ಸೊ ಮಾರ್ಜಿನ್ ಆಫ್ ಸೇಫ್ಟಿಗೆ ಫಾರ್ಮುಲಾ ಏನು ಅಂತಂದರೆ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ಮಾರ್ಜಿನ್ ಆಫ್ ಸೇಫ್ಟಿ ಸಿಗುತ್ತೆ. ಸೊ ಕ್ವಶನಲ್ಲಿ ಪ್ರಾಫಿಟ್ ಕೊಡಲಿಲ್ಲ, PV ರೇಷಿಯೋ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. PV ರೇಷಿಯೋ 40%. ಪ್ರಾಫಿಟ್ ಕೊಡಲಿಲ್ಲ. ಪ್ರಾಫಿಟ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಕಂಪನಿಯ ಸೇಲ್ಸಿಂದ ಕಾಸ್ಟನ್ನು ಕಳಿಬೇಕು. ಯಾವ್ಯಾವ ಥರ ಕಾಸ್ಟ್ ಇರುತ್ತೆ? ಫಿಕ್ಸ್ಡ್ ಕಾಸ್ಟ್ ಇರುತ್ತೆ, ವೇರಿಯಬಲ್ ಕಾಸ್ಟ್ ಇರುತ್ತೆ. ಕಂಪನಿಯ ಸೇಲ್ಸಿಂದ ಕಾಸ್ಟನ್ನು ಕಳೆದ್ರೆ ನಮಗೆ ಪ್ರಾಫಿಟ್ ಸಿಗುತ್ತೆ. ಕಂಪನಿಯ ಸೇಲ್ಸ್ 1 lakh ಇದೆ. ಕಂಪನಿಯ ಕಾಸ್ಟ್ ಫಿಕ್ಸ್ಡ್ ಕಾಸ್ಟ್ 20,000 ಇದೆ. ವೇರಿಯಬಲ್ ಕಾಸ್ಟ್ 60,000 ಇದೆ. ಸೊ ಹಾಗಾದರೆ ಕಂಪ್ನಿಗಾಗಿರುವಂಥ ಪ್ರಾಫಿಟ್ ಎಷ್ಟು? 60 + 20 80,000 ರೂಪಾಯಿ ಖರ್ಚಾಗಿದೆ. 1 ಲಕ್ಷದಿಂದ 80,000 ರೂಪಾಯಿ ಕಳೆದ್ರೆ ಲಾಭ ಎಷ್ಟು? 80,000 ಖರ್ಚಾಗಿದೆ, 1 ಲಕ್ಷ ರೂಪಾಯಿಗೆ ಮಾಡ್ತಾ ಇದ್ದಾರೆ. ಪ್ರಾಫಿಟ್ 20,000. ಸೊ ಪ್ರಾಫಿಟ್ ಕೊಡದೇ ಇದ್ದಾಗ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಕಂಪನಿಯ ಸೇಲ್ಸಿಂದ ಕಂಪನಿಯ ಕಾಸ್ಟನ್ನು ಲೆಸ್ ಮಾಡಬೇಕು. ಸೊ 20,000 ಪ್ರಾಫಿಟ್ ಬಂದಿದೆ. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. 20,000 ಪ್ರಾಫಿಟ್ ಬಂತು, ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. PV ರೇಷಿಯೋ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ 40%. PV ರೇಷಿಯೋ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. PV ರೇಷಿಯೋ ರಾಂಗ್ ಆದರೆ BEP ಕೂಡ ರಾಂಗ್ ಆಗುತ್ತೆ, ಮಾರ್ಜಿನ್ ಆಫ್ ಸೇಫ್ಟಿ ಕೂಡ ರಾಂಗ್ ಆಗುತ್ತೆ. ನೀವು ಪರ್ಸಂಟೇಜ್ ಹಾಕಿನೇ ಬರ್ಕೊಳ್ಬೇಕು. 20,000 ಡಿವೈಡೆಡ್ ಬೈ 40%. 20,000 ಡಿವೈಡೆಡ್ ಬೈ 40% ಅಂತಂದರೆ ಸೇಮ್ ಆನ್ಸರ್ ಬರುತ್ತೆ. ಮಾರ್ಜಿನ್ ಆಫ್ ಸೇಫ್ಟಿ 50,000. ಸೊ ಈ ಥರದಲ್ಲಿ ನೀವು PV ರೇಷಿಯೋ, BEP, ಮಾರ್ಜಿನ್ ಆಫ್ ಸೇಫ್ಟಿ ಮಾಡಬೇಕಾಗತ್ತೆ. ಸೊ ಇದು ಸಿಂಪಲ್ ಪ್ರಾಬ್ಲಮ್. ಈ ಥರದ ಪ್ರಾಬ್ಲಮನ್ನು ನಿಮಗೆ ಮೇನ್ ಎಕ್ಸಾಮ್ನಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇದರಲ್ಲೂ ಬೇರೆ ಬೇರೆ ಥರದ ಪ್ರಾಬ್ಲಮ್ ಬರುತ್ತೆ. ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.